ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ನಿನ್ನೆ ಅರುಣಾಚಲಗೆ ಹೋಗಿ ಬಂದ್ವಿ, ತಿರುವಣ್ಣಾಮಲೈ ಅರುಣಾಚಲ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ನಾನು ನಮ್ಮ ಮನೆಯವ್ರು ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಮದುವೆ ಆಗಿ 13 ವರ್ಷದಿಂದ ಬರೀ ಕಾರಲ್ಲೇ ಹೋಗ್ತಾ ಇದ್ದೀವಿ. ಇವಾಗ ಟ್ರೈನಲ್ಲಿ ತುಂಬ ಚೆನ್ನಾಗಿರುತ್ತಂತ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಮೊನ್ನೆ ತಿರುವಣ್ಣಾಮಲೈಗೆ ಬಸ್ನಲ್ಲಿ ಹೋಗಿ ಬಂದೆ. ತುಂಬ ದಿವಸ ಆಗಿತ್ತು ಬಸ್ನಲ್ಲಿ ಮತ್ತು ಟ್ರೈನಲ್ಲೆಲ್ಲ ಹೋಗಿ. ಚೆನ್ನಾಗಿರುತ್ತೆ, ಜನಗಳೆಲ್ಲ ಸಿಗ್ತಾರೆ, ಮಾತಾಡಿಕೊಂಡು ಹೋಗ್ಬೋದು. ಮಕ್ಕಳು ಮನೆಯಲ್ಲೇ ಇರ್ತಾರೆ. ಚಿತ್ರಾನ್ನ ಮಾಡಿದ್ದೀನಿ, ಬೆಳಗ್ಗೆ ದೇವರಿಗೆ ಪೂಜೆ ಆಯಿತು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಅದಕ್ಕೆ ಇವತ್ತು ಸೀರೆ ಉಟ್ಕೊಂಡಿದ್ದೀನಿ, ಸಿಂಪಲ್ಲಾಗೆ ಸೀರೆ ಉಟ್ಕೊಂಡಿದ್ದೀನಿ. ಮಕ್ಕಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಫೇಸ್ ವಾಶ್ ಮಾಡಿಕೊಂಡೆ. ಆಮೇಲೆ ಸಾಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ, ಸ್ವಲ್ಪ ಐಲೈನರ್ ಹಚ್ಕೊಂಡಿದ್ದೀನಿ. ಇದು ನೋಡಿ, ಮುತ್ತಿಂದು ಒಂದು ಹಣೆ ಬಟ್ಟೆ ಇಟ್ಕೊಂಡ್ರೆ ಬೈತ್ಲ ಬರ್ತಾರ ಕಾಣುತ್ತೆ. ಇದೇನಂತ ರೇಷ್ಮೆ ಸೀರೆ ಭಾರ ಇಲ್ಲ, ಚೆನ್ನಾಗಿದೆ ಸಿಂಪಲ್ಲಾಗೆ. ಸಿಂಪಲ್ಲಾಗಿ ಸುಮಾರು ನನಗೆ ಅಷ್ಟು ಸರಿಯಾಗಿ ಬರೋಲ್ಲ ಸೀರೆ ಉಡೋಕ್ಕೆ. ಸಿಂಪಲ್ಲಾಗೆ ಉಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಇದು ಕೂದಲಿಗೆ ಜಡೆ ಹಾಕೊಂಡು ಸ್ವಲ್ಪ ಕೂದಲು ಒಣಗಬೇಕು. ಇದನ್ನು ಹಾಕ್ಕೊಳ್ತೀನಿ ಹೇರಿಗೆ. ರೇಷ್ಮೆ ಸೀರೆಗೆ ಚೆನ್ನಾಗಿರುತ್ತೆ. ಅಲ್ಲಿ ಹೂವು ತೊಗೊಳ್ತೀನಿ, ಮೈಸೂರು ಮಲ್ಲಿಗೆ, ಮೈಸೂರಲ್ಲಿ ಸಿಗುತ್ತಲ್ಲ. ಇವಾಗ ಸೀರೆಗೆ ಹೂವು, ಬಳೆ ನೋಡಿ, ಮನೆ ಅರುಣಾಚಲದಿಂದ ತಂದಲ್ಲ ಬಳೆ ನೋಡಿ, ಗೋಲ್ಡ್ ಬಳೆ ಮಧ್ಯಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಚಿತ್ರಾನ್ನ ಮಾಡಿದ್ದೀನಿ. ತಿಂದ್ಬಿಟ್ಟು ನಮ್ಮ ಮನೆಯವ್ರು ಧ್ಯಾನ ಮಾಡ್ತಿದ್ದಾರೆ. ಇವಾಗ ಸ್ವಲ್ಪ ಹೊತ್ತು ಹೊರಡ್ತೀವಿ, ಅಲ್ಲಿ ಸಿಗೋಣ. ಆಮೇಲೆ ನೋಡಿ, ಇದು ಕೂದಲಿಗೆ ಜಡೆ ಹಾಕೊಂಡು ಸ್ವಲ್ಪ ಕೂದಲು ಒಣಗಬೇಕು. ಇದನ್ನು ಹಾಕ್ಕೊಳ್ತೀನಿ ಹೇರಿಗೆ. ರೇಷ್ಮೆ ಸೀರೆಗೆ ಚೆನ್ನಾಗಿರುತ್ತೆ. ಅಲ್ಲಿ ಹೂವು ತೊಗೊಳ್ತೀನಿ, ಮೈಸೂರು ಮಲ್ಲಿಗೆ, ಮೈಸೂರಲ್ಲಿ ಸಿಗುತ್ತಲ್ಲ. ಇವಾಗ ಸೀರೆಗೆ ಹೂವು, ಬಳೆ ನೋಡಿ, ಮನೆ ಅರುಣಾಚಲದಿಂದ ತಂದಲ್ಲ ಬಳೆ ನೋಡಿ, ಗೋಲ್ಡ್ ಬಳೆ ಮಧ್ಯಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಚಿತ್ರಾನ್ನ ಮಾಡಿದ್ದೀನಿ. ತಿಂದ್ಬಿಟ್ಟು ನಮ್ಮ ಮನೆಯವ್ರು ಧ್ಯಾನ ಮಾಡ್ತಿದ್ದಾರೆ. ಇವಾಗ ಸ್ವಲ್ಪ ಹೊತ್ತು ಹೊರಡ್ತೀವಿ. ಚಿತ್ರಾನ್ನ ತಿಂದ್ಬಿಟ್ಟು ಇವಾಗ ನಮ್ಮ ಮನೆಯವ್ರು ಹೊರಡ್ತೀವಿ. ಕೂದಲು ಒಂದು ಬಾಚ್ಕೊಳ್ಬೇಕಷ್ಟೇ. ನೋಡಿ, ರೆಡಿಯಾಗಿದ್ದೀನಿ. ನಮ್ಮ ಮನೆಯವರು ನಾನು ಹೊರಡ್ತೀವಿ. ಕೂದಲು ಒಂದು ಹೇರ್ ಸ್ಟೈಲ್ ಮಾಡ್ಕೋಬೇಕಷ್ಟೇ. ಸ್ವಲ್ಪ ಕೂದಲು ಒಣಗಲಿ. ಚಿತ್ರಾನ್ನ ಮಾಡಿದ್ದೀನಿ. ನಾನು ನಮ್ಮ ಮನೆಯವ್ರು ತಿಂದ್ಬಿಟ್ಟು ಹೋಗ್ಬೇಕಾರೆ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ. ಟ್ರೈನಲ್ಲಿ ಹೋಗ್ತಿದ್ದೀವಿ. ತುಂಬ ಇಷ್ಟ ನಂಗೆ ಟ್ರೈನು, ತುಂಬ ಚೆನ್ನಾಗಿರುತ್ತೆ. ಕಾರಲ್ಲಿ ಹೋದರೆ ನಾವೇ ಬೇಜಾರು, ಅಲ್ಲಿ ಜನಗಳು ಸಿಗ್ತಾರೆ. ಲಕ್ಷ್ಮೀ ಹೊಲ ಹಾಕ್ಕೊಟ್ಟಿದ್ದೀನಿ. ಇದು ಲಕ್ಷ್ಮೀ ವಾಲ ಚಿನ್ನದ ಹಾಕ್ಕೊಂಡಿದ್ದೀನಿ ನೋಡಿ. ಮುತ್ತಿಂದ ಇಟ್ಕೊಂಡ್ರೆ ಒಳ್ಳೆ ಬೈತ್ಲ ಬರ್ತಾರ ಕಾಣುತ್ತೆ. ಕೂದಲಿಗೆ ಇದು ಹಾಕೊಂಡ್ಮೇಲೆ ಆಮೇಲೆ ತೋರಿಸ್ತೀನಿ. ಕೂದಲಿಗೆ ನೋಡಿ, ಇದು ಹಾಕ್ಕೊಂಡೆ. ಆಮೇಲೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಕ್ಲಿಪ್ಪು ಆಮೇಲೆ ಅರುಣಾಚಲಲ್ಲಿ ತಂದಿದ್ದಲ್ಲ ನವಿಲು, ಇಲ್ಲೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಹಾಕ್ಕೊಂಡಿದ್ದೀನಿ ನೋಡಿ, ಕಾಣ್ತಾ ಇದೆಯಾ? ಇದು ನವಿಲು, ಇಲ್ಲೊಂದು ಕ್ಲಿಪ್ಪು. ಇದು ಹೂವು ಥರ ಚೆನ್ನಾಗಿರುತ್ತೆ ಸೀರೆಗೆ. ಈಗ ಚಿತ್ರಾನ್ನ ತೊಗೊಳ್ತಿದ್ದೀನಿ, ನೀರು, ವಾಟ್ರ್ ಬಾಟ್ಲು, ಚಿತ್ರಾನ್ನ ತೊಗೊಳ್ತೀನಿ. ಅಲ್ಲಿ ಒಳ್ಳೆ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಸಿಗುತ್ತೆ, ಜ್ಯೂಸು, ನಂದಿನದೆಲ್ಲ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತೊಗೊಳ್ತೀವಿ. ಇದು ಜೂಡಿಯೋ ಪರ್ಫ್ಯೂಮ್ ಹಾಕ್ಕೊಂಡೆ. ಜೂಡಿಯೋ ಪರ್ಫ್ಯೂಮ್ ಹಾಕ್ಕೊಂಡಿದ್ದೀನಿ ನಾನು, ಚೆನ್ನಾಗಿದೆ ಸ್ಮೆಲ್ಲು. ಇದು ನೋಡಿ, ಲಕ್ಷ್ಮೀ ವಾಲ ಹಾಕ್ಕೊಂಡಿದ್ದೀನಿ ನೋಡಿ. ಏನೇ ಆದರೂ ಸೀರೆಗೆ ಹೂವು ಮುಡ್ಕೊಂಡ್ರೆ ಒಂದು ಇದು ಆರ್ಟಿಫಿಷಿಯಲು ತಗೊಳ್ತೀನಿ. ಈಗ ಮೈಸೂರು ಮಲ್ಲಿಗೆ. ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ಮನೆಯವರು ನಾನು ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ.
ಮೈಸೂರು ರೈಲ್ಗೆ ಕಾಯ್ತಿದ್ವಿ, ಟಿಕೆಟ್ ತೊಗೊಂಡ್ವಿ. ಮೈಸೂರು ರೈಲ್ಗೆ ಕಾಯ್ತಾ ಇದ್ದೀವಿ, ಟಿಕೆಟ್ ತೊಗೊಂಡ್ವಿ. ಸ್ವಲ್ಪ ಮಳೆ, ನಮ್ಮ ಮನೆಯವ್ರು ಅಲ್ಲಿ ಕೂತಿದ್ದಾರೆ. ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡ್ತೀನಿ. ರೈಲ್ ಬಂತು, ಹತ್ಕೊಂಡಿದ್ದೀವಿ. ರೈಲ್ ಬಂತು, ಹತ್ಕೊಂಡಿದ್ದೀವಿ. ಮಳೆ ಬರ್ತಾ ಇದೆ. नाश्ता वाली टिफिन नाश्ता इडली बड़ी इडली का इडली बड़ा बड़ा राइस वाले बड़ा इडली ರೈಲು ಹೊರಟು ರೈಲ್ವೆ ಸ್ಟೇಷನಿಂದ. ಮಳೆ ಬಂದು ಸ್ವಲ್ಪ ತಂಪಾಗಿದೆ ನೋಡಿ. ರೈಲು ಹೊರಡ್ತಾ ಇದೆ, ಸಿಟಿ ಎಲ್ಲ ಬಿಡ್ತಾ ಇದೆ ನೋಡಿ. ತೆಗೀರಿ, ಇದೆ ಸ್ವಲ್ಪ ದೂರ ಕೊಡು, ಸ್ವಲ್ಪ ತೆಗಿ ಅಂದೆ. ಕಿಟಕಿ ತೆಗಿ ಅಂದೆ. ಇಲ್ಲಿ ಸರ್ ಚೈನ್ಗಳು ಹಾಕಿದ್ದಾರೆ ಕೈಯಲ್ಲಿ ಮಾರಕ್ಕೆ. ನೋಡಿ ಕಾರು, ಡಿಸೈನ್ ಡಿಸೈನ್ ಕೀ ಚೈನ್ಸ್. ಬೇಡ, ತೆಂಗಿನ ಮರ, ಮದ್ದೂರು ಹತ್ರ ಬರ್ತಾ ಇದ್ದೀವಿ. ಶ್ರೀರಂಗಪಟ್ಟಣ ಆಮೇಲೆ ಮೈಸೂರು ಬರುತ್ತೆ. ರೈಲು ಮದ್ದೂರೊಡೆ ತೊಗೊಂಡ್ವಿ. ಮದ್ದೂರೊಡೆ ತೊಗೊಂಡ್ವಿ, ಬಿಸಿ ಬಿಸಿ, ತುಂಬ ಚೆನ್ನಾಗಿದೆ. ಒಂದು ತಿಂದು ಇನ್ನೊಂದು ತೊಗೊಂಡಿದ್ದೀವಿ ಬಿಸಿ ಬಿಸಿ. ಬೆಳಗ್ಗೆ ಸ್ವಲ್ಪ ತಿಂದಿದೆ, ಬಿಟ್ಟರೆ ನಾವು 2 ಸ್ಪೂನು ಹೊಟ್ಟೆ ಸುತ್ತಾಯಿದ್ದೀವಿ. ಆಗಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ನೋಡಿ. ನಾವು ಮೈಸೂರು ಮಂಡ್ಯದವ್ರು ತಿಂತೀವಿ ಚಿಕ್ಕ ವಯಸ್ಸಿಂದನೂ. ರೂಢಿ ಆಗೋಗಿದೆ. ಚಟ್ನಿ ಇದು ಚೆನ್ನಾಗಿರೋದು. ಮದ್ದೂರ್ಗೆ ಹೋಗ್ತಾ ಇದ್ದೀವಿ. ಚನ್ನಪಟ್ಟಣ ಆಯಿತು ನೋಡಿ, ಬರೀ ತೆಂಗಿನ ಮರಗಳೇ. ತುಂಬ ಚೆನ್ನಾಗಿದೆ ಸೀನರಿಗಳು, ತಂಪಾಗಿದೆ ವಾತಾವರಣ. ನಾನೇ ಮದ್ದೂರು ಬರ್ತಾ ಇದೆ. ಬಿಸಿಲು ಬಂತು, ಅದಕ್ಕೆ ಸ್ವಲ್ಪ ಹೋಗ್ತಾ ಇದ್ದೀವಿ ರೈಲಲ್ಲಿ. ಹೆಂಗನಿಸ್ತಿದೆ ರೀ ಹೇಳು, ನೋಡು ಹೆಂಗಿದೆ. ಮೈಸೂರು ಹೋಗ್ತಾ ಇದ್ದೀರಲ್ಲ. ಮೇಳಗಡೆ ಹೆಂಗಿದೆ ರೈಲ್ ಫ್ಯಾನು. ರೈಲು ಕನ್ನಡಿ. ಮದ್ದೂರು ರೈಲ್ವೆ ಸ್ಟೇಷನ್ ಬಂತು. ಸ್ವಲ್ಪ 5 ನಿಮಿಷ ಬಿಟ್ಟಿದ್ದಾರೆ ರೆಸ್ಟ್ಗೆ. ಮದ್ದೂರು ರೈಲ್ವೆ ಸ್ಟೇಷನ್ ಸ್ಟಾಪ್ ಕೊಟ್ಟಿದ್ದಾರೆ. ಒಂದು 5 ಮಿನಿಟ್ಸ್
ಸ್ಟಾಪ್ ಕೊಟ್ಟಿದ್ದಾರೆ. ಇವಾಗ ಹೊರಡುತ್ತೆ ಮಂಡ್ಯ ಶ್ರೀರಂಗಪಟ್ಟಣ. ಆಮೇಲೆ ಎರಡು ರೈಲು ಹೊರಡ್ತಾ ಇದೆ. ಅದು ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಟ್ರೈನಲ್ಲಿ ಪ್ರಯಾಣ ಮಾಡಬೇಕು ಗೊತ್ತಾಗೋದೇ ಇಲ್ಲ. ಕಾರು ಬಸ್ ಆದ್ರೆ ಟ್ರೈನ್ ಆಗುತ್ತೆ. ನೋಡಿ ಕಬ್ಬಿನ ಗಿಡ, ಕಬ್ಬು. ಮಂಡ್ಯ ಆದರೆ ಕಬ್ಬು, ಸಕ್ಕರೆ ಫ್ಯಾಕ್ಟ್ರಿ ಎಲ್ಲ ಇಲ್ಲೇ ನೋಡಿ. ಎಲ್ಲ ಕಬ್ಬು ಹಾಕಿದ್ದಾರೆ. ಚಿಕ್ಕ ಚಿಕ್ಕ ತೆಂಗಿನಕಾಯಿ ಸಸಿ ಹಾಕಿದ್ದಾರೆ. ರೈಲಲ್ಲಿ ಪ್ರಯಾಣ ಮಾಡಿದ್ರೆ ಗೊತ್ತಾಗೋದೇ ಇಲ್ಲ, ಆಯಾಸ. ತುಂಬ ಚೆನ್ನಾಗಿದೆ ನೋಡಿ. ಗಾಳಿ ಕಿಟಕಿ ನಮ್ಮ ಮನೆಯವ್ರು ಬಿಟ್ಕೊಟ್ರು. ನನಗೆ ಕಿಟಕಿ ತುಂಬ ಇಷ್ಟ. ನೀನು ಮಂಡ್ಯ ಆದಮೇಲೆ ಶ್ರೀರಂಗಪಟ್ಟಣ ಮೈಸೂರು ಹೋಗ್ಬಿಟ್ಟಿದೆ. ದೇವ್ರ ದರ್ಶನ ಮಾಡಿಕೊಂಡು ಮಕ್ಕಳು ಚಿಕ್ಕವನ್ ಕರೆದ್ರೆ ಬರಲಿಲ್ಲ. ದೊಡ್ಡ ಮನೆ ಹತ್ರ ಒಬ್ರು ಇರಬೇಕು. ಕಾರ್ಗಿಂತ ಬಸ್ಸಿಂದ ಟ್ರೈನ್ ತುಂಬ ಇಷ್ಟ. ಟ್ರೈನು ಏನು ರಶ್ ಇಲ್ಲ, ಟ್ರೈನು ಆರಾಮಾಗಿ. ನೋಡಿ ಲಕ್ಷ್ಮೀ ವಾಲೆ ಹಾಕೊಂಡಿದ್ದೀವಿ. ದೇವಸ್ಥಾನ ಅಲ್ವಾ, ಇದನ್ನು ಹಾಕೊಂಡು ಲಕ್ಷ್ಮೀ ವಾಲೆ ರೇಖೆ ಸೇರಿ ಹೋಗ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಗಾಳಿ. ನಾನು ಒಳ್ಳೆ ಪ್ರಾಣಾಯಾಮ ಮಾಡ್ಕೊಳ್ಬಿಡ್ತೀನಿ ಒಳ್ಳೆ ಗಾಳಿ ಇದ್ದಾಗೆಲ್ಲ. ಬೆಳಗ್ಗೆ ಸ್ವಲ್ಪ ಚಿತ್ರಾನ್ನ ತಿಂದಿದ್ವಿ, ವಡೆ ತಿಂದ್ವಿ. ಚಿತ್ರಾನ್ನ ತೊಗೊಂಡಿದ್ದೀನಿ. ಅಲ್ಲಿ ಮೆಣಸಿನ್ಕಾಯಿ ಬೋಂಡೆಲ್ಲ ಸಿಗುತ್ತೆ ಮೈಸೂರಿನಲ್ಲಿ. ದೇವರು ಪೂಜೆ ಎಲ್ಲ ಮಾಡಿಸಿ ಕಾಯಿ ಎಲ್ಲ ತರಿದ್ದೀವಿ. ಮನೆ ತೆಂಗಿನಕಾಯಿ ಎಲ್ಲ ಮೆಣಸಿದ್ದೀವಿ ಮರದಲ್ಲಿ. ತೆಂಗಿನ ಮರ ಒಂದು 70 ಕಾಯಿ ಬಂದಿದೆ. ಆಮೇಲೆ ಎಳ್ನೀರು ಒಂದು 50 ಎಳ್ನೀರು ತಿಳಿಸಿದ್ವಿ. ಮರ ಹತ್ತಕ್ಕೆ 700 ರೂಪಾಯಿ ಕೊಡ್ತಿದ್ವಿ. ಬರ್ಫಿ ಮಾಡಿದ್ದೆ, ಮಕ್ಕಳಿಗೆ ಆಲೂ ಬಾಯಿ ಮಾಡಿದ್ದೆ. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ದೇವರಿಗೆ ಕಾಯಿ ತಮಿಳ್ನಾಡಿಗೆ ಬಂದ್ಬಿಟ್ಟು ದೇವ್ರಿಗೆ ಕರ್ಕೊಂಡೋಗಿದ್ದು ಪೂಜೆಗೆ. ನಮ್ಮನೆ ಕಾಯಿನೇ ದೇವರಿಗೆ ಚಾಮುಂಡಿ ಬೆಟ್ಟಕ್ಕೆ ತಗೊಂಡೋಗಿ ಪೂಜೆ ಮಾಡಿ ಹಣ್ಣು ಕಾಯಿ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ತೀವಿ. ನಮ್ಮ ಮನೆಯವ್ರು ನೋಡಿ ಮನಿಕೊಂಡ್ಬಿಟ್ಟಿದ್ದಾರೆ, ಜಾಗ ಇದೆ ಅಂದ್ಬಿಟ್ಟು. ಖಾಲಿ ಆದರೂ ಒಬ್ರು ಮನಗಿದ್ದಾರೆ. ನೋಡಿ ಕಬ್ಬಿನ ಗದ್ದೆಗಳು. ನೋಡಿ ಕಬ್ಬಿನ ಗದ್ದೆ. ಕಣ್ಣಿಗೆ ಹಸಿರಾಗಿದೆ ಎಲ್ಲ. ಕಣ್ಣಿಗೆ ಹಸಿರು ನೋಡಿದ್ರೆ ತಪ್ಪು ಪ್ರಕೃತಿ. ಕೈಯಲ್ಲಿ ಬಂದು ಪ್ರಯಾಣ ಗೊತ್ತಾಗೋದೇ ಇಲ್ಲ, ಕೈಯೆರಡು ಅನ್ಸಲ್ಲ. ಮನೆಗಳು ಗೊತ್ತಿಲ್ಲ ಇನ್ನು.
ಬಿಸಿಲು ಬರ್ತಾ ಇದೆ. ಬೆಂಗಳೂರಲ್ಲಿ ಮಳೆ, ಇಲ್ಲೇನು ಮಂಡ್ಯದಲ್ಲಿ ಬಿಸಿಲಿದೆ. ದೇವ್ರ ದರ್ಶನ ಆದರೆ ಸಾಕು, ಚೆನ್ನಾಗಿ ನೋಡಿ. ಬೆಂಗಳೂರು ಹೋಗ್ತಾ ಇದೆ ಟ್ರೈನು, ನಾವು ಮೈಸೂರು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಮಂಡ್ಯ ಬಿಡ್ತು ಪೂರ ಸ್ಟಾಪ್ ಕೊಟ್ಟರು ನೋಡಿ. ಆನೆ ಎಲ್ಲ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ, ಡ್ರಾಯಿಂಗು. ಪಾಂಡವಪುರ ರೈಲ್ವೆ ನಿಲ್ದಾಣ ಬಂತು. ಪಾಂಡವಪುರ ರೈಲ್ವೆ ನಿಲ್ದಾಣ 2 ನಿಮಿಷ ನಿಲ್ಲಿಸಿದ್ದಾರೆ. ನೆಕ್ಸ್ಟು ಶ್ರೀರಂಗಪಟ್ಟಣ, ಆಮೇಲೆ ಮೈಸೂರಿಗೆ ತಲುಪಿಬಿಡ್ತೀವಿ. 10:30 ಆಗ್ಬೋದು ಮೋಸ್ಟ್ಲಿ. ಇವಾಗ ಸ್ವಲ್ಪ ಬಿಸಿಲು ಕಾಣಿಸ್ಕೊತಾ ಇದೆ. ಕೂದಲೆಲ್ಲ ನೋಡಿ ಹೆಂಗೆ ಕೆದರಾಗಿದೆ ಗಾಳಿಗೆ. ಪಾಂಡವಪುರ ರೈಲ್ವೆ ನಿಲ್ದಾಣ, ಪಾಂಡವಪುರ ಬಿಟ್ಟು ಈಗ ಹೊರಡ್ತಾ ಇದೆ ಶ್ರೀರಂಗಪಟ್ಟಣಕ್ಕೆ. ನಿಮಿಷಾಂಬ ಹತ್ರ ಬರ್ತಾ ಇದೆ. ನೀರು ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಕಾವೇರಿ ತುಂಬಬೇಕು. ಆ ಕಡೆ ಶ್ರೀರಂಗಪಟ್ಟಣ ಆಗ ತುಂಬ ಬರ್ತಾ ಇದೆ. ಕಾರ್ನಲ್ಲಿ ಮದುವೆ ಆದಾಗ 10 ಸಲ 20 ಸಲ ಇನ್ನು ನಿಮಿಷಾಂಬ, ಚಾಮುಂಡಿ ಅವಿನ್ಯಾಸಕ್ಕೋಸ್ಕರ ಶ್ರೀರಂಗಪಟ್ಟಣ ಹೋಗ್ತಾ ಇದ್ವಿ. ನದಿ ಚೆನ್ನಾಗಿದೆ. ನದಿ ಕಾಲುವೆಗಳು ನೋಡಿ. ಕಬ್ಬಿನ ಗದ್ದೆ ಎಷ್ಟು ಚೆನ್ನಾಗಿ ಫಲವತ್ತಾಗಿ ಬೆಳೆದಿದೆ. ಮಂಡ್ಯ ಸೆಕ್ಟರ್ ಹತ್ರ ಈಗ ಶ್ರೀರಂಗಪಟ್ಟಣ ಬರ್ತಾ ಇದ್ದೀವಿ ನೋಡಿ. ಇಲ್ಲೂ ಕಬ್ಬು ಬೆಳೆ ಚೆನ್ನಾಗಿ ಬೆಳೆದಿದೆ, ಹಸಿರಾಗಿದೆ. ಮನೆಯವ್ರು ಕೂತ್ಕೊಂಡಿದ್ದಾರೆ. ಮೈಸೂರು ರೈಲ್ವೆ ಸ್ಟೇಷನ್ ನೋಡಿ. ಮೈಸೂರಿಗೆ ಬಂದ್ವಿ. ರೈಲ್ವೆ ಸ್ಟೇಷನಿಂದ ಆಟೋ ಬಂತು, ಅಲ್ಲೇ ಬುಕ್ಕಿಂಗು ನೋಡಿ. ಮೈಸೂರಿಗೆ ಬಂದ್ವಿ. ಈಗ ಚಾಮುಂಡಿ ಬೆಟ್ಟ, ಈಗ ಚಾಮುಂಡಿ ಬೆಟ್ಟಕ್ಕೆ ಬಸ್ ಹೋಗ್ತಾ ಇದ್ದೀವಿ. ರೈಲ್ವೆಯಿಂದ ಆರಾಮಾಗಿ ಬಂದ್ವಿ. ಆಟೋದಲ್ಲಿ ಬುಕ್ಕಿಂಗ್ ಮಾಡಿದ್ರು, ಬರೀ 33 ರೂಪಾಯಿ ಆಯ್ತು ಅಷ್ಟೇ. ಈಗ ಚಾಮುಂಡಿ ಬೆಟ್ಟಕ್ಕೆ ಬಸ್ ನಿಂತಿರ್ತಾ ಹೋಗ್ತೀವಿ. ಯಾವಾಗಲೂ ಕಾರ್ನಲ್ಲೇ ಹೋಗ್ತಾ ಇದ್ದೀವಿ, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಬಸ್ ಸಿಕ್ತು, ಹೊಡ್ತಿದ್ದೀವಿ. ಈಗ ಸಿಗ್ತೀವಿ. ಎಲ್ಲಿಂದ ಬರ್ತಿದ್ದೀರಿ ಎಲ್ಲ? ನೀವು ಬೆಂಗಳೂರು, ನಾವು ಬೆಂಗಳೂರು. ಯಾವ ಏರಿಯಾ? ನಮ್ದೆಲ್ಲ ಕೆಂಗೇರಿ. ಇನ್ಯಾರು ನಿಮ್ಮ ಫ್ರೆಂಡ್ಸು? ನೀವು ಯಾವ ಕೊಪ್ಪಳನಾ? ಜೋಳದ ರೊಟ್ಟಿ ಅವರು. ಬೆಂಗಳೂರು ಹೋಗ್ತಿದ್ದೀರಲ್ಲ? ಇನ್ಯಾರಿದಾರಪ್ಪ ನಿಮ್ಮ ಫ್ರೆಂಡ್ಸು? ಮಾತಾಡಿ ಯೂಟ್ಯೂಬು. ಚಾಮುಂಡಿ ಬೆಟ್ಟ ಯಾವ ಏರಿಯಿಂದ ಬರ್ತಾ ಇದ್ದೀರಾ? ಚಿಕ್ಕಮಗಳೂರು, ಒಳ್ಳೆ ಜಾಗ. ಬೆಂಗಳೂರು ಯಾವ ಏರಿಯಾ? ಮಾಗಡಿ ರೋಡ್. ನೀವು? ನಾವು ರಾಜ್ಕುಮಾರ್ ಸಮಾಧಿ. ಅವರು ಡಿಸೈಡ್ ಅಲ್ಲ ಆಯನ್ರಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದಾರೆ ನೋಡಿ. ಬಾಯ್ಸ್ ಎಲ್ಲ ಇಂಜಿನಿಯರ್ ಓದ್ತಿದ್ದಾರೆ ನೋಡಿ. ಚಾಮುಂಡಿ ಬೆಟ್ಟ ಬಸ್ ಹೋಗ್ತಾ ಇದೆ. ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟ ಬೆಂಗಳೂರಿಂದ ಎಲ್ಲ ಬರ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟ ಚೆನ್ನಾಗಿದೆ, ಗಾಳಿ ಬೀಸ್ತಾ ಇದೆ. ಇಲ್ಲಿ ಅಲ್ಪ್ ಮಾಲ್ ಕಾಣುತ್ತೆ. ದೊಡ್ಡಮ್ಮನ ಮನೆ ಇಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ ಬರುತ್ತೆ. ತುಂಬಾ ಜನ ರಿಲೇಷನ್ಸ್ ಇದ್ದಾರೆ ನೋಡಿ. ಸಿಟಿ ಎಲ್ಲ ಹೆಂಗ್ ಕಾಣ್ತದೆ.
ಹೋಗಿದೆ ಬೆಟ್ಟ. ತುಂಬ ಸಲ ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ತಗೊಂಡ್ ಬಂದ್ರಪ್ಪ ಇವರು. ಎಲ್ಲಿ ತಗೊಂಡ್ಬೇಕಾದ್ರೆ ಹೇಳ್ರಿ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ನೋಡಿ. ಚಾಮುಂಡೇಶ್ವರಿ ಲೈನ್ ನಿಂತಿದ್ದೀವಿ. 100 ರೂಪಾಯಿ ಟಿಕೆಟ್ ತಗೊಂಡಿದ್ದೀವಿ. 100 ರೂಪಾಯಿ ಟಿಕೆಟ್ಗೆ ನಿಂತಿದ್ದೀವಿ ನೋಡಿ. ಆದ್ರೂ ರೆಸ್ಟ್ ಇದೆ. ನೋಡಿ ಎಷ್ಟು ಲೈನ್ ಇದೆ ನೋಡ್ರಿ. ಚಾಮುಂಡಿ ಬೆಟ್ಟ ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು ನೋಡಿ. ಚಾಮುಂಡೇಶ್ವರಿ ಮನೆಯವ್ರ ಪ್ರಸಾದ ತರಕ್ಕೆ ಹೋಗಿದ್ದಾರೆ. ಲಾಡು 100 ರೂಪಾಯಿ ಟಿಕೆಟ್ಗೆ ಲಾಡು ಕೊಡ್ತಾರೆ. ಚಾಮುಂಡಿ ಬೆಟ್ಟ ನೋಡಿ. ಬಜ್ಜಿ ತಗೊಂಡ್ವಿ. ಬಿಸಿ ಬಜ್ಜಿ ತಗೊಂಡ್ವಿ. ಇದು ದರ್ಶನ ಆಯಿತು. ಬಜ್ಜಿನೂ ಬಾಳಕ ಬಜ್ಜಿ ತುಂಬ ಚೆನ್ನಾಗಿರ್ತದೆ. ಚಿತ್ರಾನ್ನ ತಿಂದ್ವಿ ನೋಡಿ. ನಂದಿನಿ ಚಾಮುಂಡಿ ಬೆಟ್ಟ ದರ್ಶನ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಕಂಟಿನ್ಯೂ ಮಾಡ್ತೀವಿ ನೋಡಿ. ಎಲ್ಲ ಹೂವು ಹಣ್ಣು ಕಾಯಿ ಎಲ್ಲ ಮಾರ್ತಾ ಇದ್ದಾರೆ. ಚಾಮುಂಡೇಶ್ವರಿ ಕಳ್ಳಪುರಿ ತಗೊತಾ ಇದ್ದೀವಿ. 20 ರೂಪಾಯಿ 3 ಸೇರಂತೆ. ನಮ್ಮ ಮನೆಯವ್ರು ನಡ್ಕೊಂಡು ಹೋಗ್ತಿದ್ದಾರೆ. ಮಹಿಷಾಸುರ ಹತ್ರ ಹೋಗ್ತಾ ಇದ್ದೀವಿ. ಹೋಗಿ ಫೋಟೋ ತೆಗೆಸ್ಕೊಂಡು ಇನ್ನು ಟ್ರೈನಿಗೆ ಹೊರಡ್ತೀವಿ ನೋಡಿ. ಮಹಿಷಾಸುರ ಇಲ್ಲೇ ನಂದಿನೂ ಇದೆ. ಕಾರಲ್ಲಿ ಬಂದರೆ ಹೋಗ್ತೀವಿ ಅಷ್ಟೇ. ಇವಾಗ ಹೊರಟ್ಬಿಡ್ತೀವಿ. ವಜ್ರ ಓಲ್ವಾ ಬಸ್ಸು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಓಲ್ವಾ AC ಬಸ್ ಸಿಕ್ತು. ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಹತ್ರ. ಚಾಮುಂಡಿ ಬೆಟ್ಟ ಹಿಡಿತಾ ಇದ್ದೀವಿ. ಇಲ್ಲಿ ಲಾಲ್ ಪ್ಯಾಲೇಸ್ ಎಲ್ಲ ಕಾಣುತ್ತೆ. AC ಬಸ್ಸು ಫುಲ್ ಆಗಿದೆ. ಮೈಸೂರು ಪ್ಯಾಲೇಸ್ ಹತ್ರ ಇದ್ದೀವಿ ನೋಡಿ. ಮೈಸೂರು ಪ್ಯಾಲೇಸ್ ಕಾಣ್ತಾ ಇದೆ. ಚಾಮುಂಡಿ ಎಲ್ಲ ದರ್ಶನ ಆಯಿತು ನೋಡಿ. ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಸಿಕ್ತು ಟ್ರೈನು. ಬದ್ದೂರಡೆ ತಿಂದ್ವಿ. ಜಾಯ್ ಐಸ್ ಕ್ರೀಮ್ ತಿಂದ್ವಿ. ಇವಾಗ ಬೆಂಗಳೂರು ಹೊರಡ್ತಾ ಇದ್ದೀವಿ. ಮೈಸೂರು ರೈಲ್ವೆ ಸ್ಟೇಷನ್ ಬೆಂಗಳೂರು ಹೊರಡ್ತಾ ಇದ್ದೀವಿ. ಬ್ಯಾಂಕ್ಗಳಿದೆ. ಸೆಕೆ ಇದೆ ಇವಾಗ ಮಧ್ಯಾಹ್ನ ಅಲ್ವಾ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.